ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್. ಸಾಮಾನ್ಯವಾಗಿ ನಾವು ಕೆಲವು ಬಾರಿ ಮೌನವಾಗಿರುತ್ತೇವೆ. ಅದಕ್ಕೆ ಹಿರಿಯರು ಹೇಳಿದ ಒಂದು ಮಾತು ನೆನಪಾಗುತ್ತೆ. ಮಾತು ಬೆಳ್ಳಿ, ಮೌನ ಬಂಗಾರ. ನೋಡಿ, ಆ ಮೌನವನ್ನು ಬಂಗಾರಕ್ಕೆ ಹೋಲಿಕೆ ಮಾಡಿದ್ದಾರೆ ಅಂದರೆ ಆ ಮೌನದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮೂಲಕವಾಗಿ ಆ ಮೌನದ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನೋಡೋಣ. ಕೆಲವು ನೋವುಗಳನ್ನು ಹೇಳುವುದಕ್ಕಿಂತ ಮೌನದಲ್ಲಿ ಮುಚ್ಚಿಕೊಳ್ಳುವುದೇ ಒಳ್ಳೆಯದು. ಮಾತಿಗೆ ಮಾತು ಬೆಳೆಸುವುದಕ್ಕಿಂತ ದೂರ ನಿಂತರೆ ಮನದ ಹಾದಿ ಹಗುರವಾಗುತ್ತದೆ. ಮನಸ್ಸಿನ ಶಾಂತಿ ಕಾಪಾಡುವುದು ಪ್ರತಿ ಮಾತಿನ ಗೆಲುವಿಗಿಂತ ಮಿಗಿಲು. ಮನಸ್ಸಿನ ಶಾಂತಿ ಕಾಪಾಡುವುದು ಪ್ರತಿ ಮಾತಿನ ಗೆಲುವಿಗಿಂತ ಮಿಗಿಲು. ಸತ್ಯವನ್ನು ಸಾಬೀತುಪಡಿಸುವುದಕ್ಕಿಂತ ನಿಮ್ಮ ನೆಮ್ಮದಿ ಉಳಿಸಿಕೊಳ್ಳುವುದು ತುಂಬ ಮುಖ್ಯ. ಕೆಲವರು ನಮ್ಮ ಮೌನವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವರು ಅದನ್ನು ಅಹಂಕಾರವೆಂದು ಬಿಂಬಿಸುತ್ತಾರೆ. ಆದರೆ ಅದು ಕೇವಲ ನೋವನ್ನು ಒಳಗೂಡಿಸಿಕೊಂಡು ಮೌನದಲ್ಲಿ ನೆಮ್ಮದಿ ಕಂಡ ಹೃದಯದ ಒಂದು ಪಯಣ ಅಂತ ಅರ್ಥ ಆಗಿರುವುದಿಲ್ಲ. ಸೊ ಮೌನಕ್ಕೆ ಇರುವ ಒಂದು ಬೆಲೆ ಮಾತಿಗೆ ಇರುವುದಿಲ್ಲ. ಅದಕ್ಕೆ ಹೇಳಿದ್ದಾರೆ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು.